ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ನಾನಿವತ್ತು ಮಲೈ ಪೇಡೆಯನ್ನು ಮನೆಯಲ್ಲೇ ಸಿಂಪಲ್ ಆಗಿ ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ತುಂಬ ಸಿಂಪಲ್ ಮಾಡೋದು, ಸಾಮಗ್ರಿಗಳು ಕೂಡ ತುಂಬ ಕಡಿಮೆ. ಎರಡು ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ಥರ ಮೃದುವಾದ ರುಚಿಕರವಾದ ಮಲೈ ಪೇಡೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಸಿಂಪಲ್ ಮಲೈ ಪೇಡೆಯನ್ನು ಮನೆಯಲ್ಲೇ ಹೇಗೆ ಮಾಡ್ದಂತ ಹೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮನ್ನು ಹಾಕೊಂಡಿದ್ದೀನಿ. ಒಂದು ಚಿಕ್ಕ ಬಾಟಲ್ನ ಹಾಕೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ಗ್ಯಾಸ್ನ ಆನ್ ಮಾಡಿ ಇದನ್ನು ಈ ಥರ ತಿರುಗಿಸ್ತಾ ಇರಬೇಕು. ಕೈ ಬಿಡದೆ ಈ ಥರ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನಾನಿಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೇನೆಂದರೆ ಅದು ಹಾಲಿನ ಪುಡಿ ಇರ್ತಲ್ಲ, 10 ರೂಪಾಯಿ ಸಿಗುತ್ತಲ್ಲ ಹಾಲಿನ ಪುಡಿ, ಅದನ್ನು 2 ಪ್ಯಾಕೆಟ್ ಹಾಲಿನ ಪುಡಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. 10 ರೂಪಾಯಿ ಬರುವ 2 ಪ್ಯಾಕೆಟನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಲಿನ ಪುಡಿಯನ್ನು ಹಾಕಿ ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡದೆ. ಇಲ್ಲಿ ಮೇನ್ ಬಂದ್ಬಿಟ್ಟು ಹಾಲಿನ ಪುಡಿ ಹಾಕಿದ ನಂತರ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬರ್ತದ, ಇಲ್ಲಾಂದ್ರೆ ಗಂಟು ಆಗಿಬಿಡ್ತದ. ಹಾಲಿನ ಪುಡಿನ ಹಾಕಿಬಿಟ್ಟು ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಟು ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈ ಥರ ತಿರುಗಿಸ್ತಾನೆ ಇರಬೇಕು. ನೋಡ್ಬೋದು ಎಷ್ಟು ಕನ್ಸಿಸ್ಟೆನ್ಸಿ ಯಾವ ಥರ ಬಂದದಂತ ಹೇಳಿ. ಮೊದಲು ಎಷ್ಟು ತೆಳುವಾಗಿತ್ತು, ಇವಾಗ ಎಷ್ಟು ಗಟ್ಟಿ ಆಗ್ಲತ್ತದಂತ ಹೇಳಿ. ಇದೇ ಥರ ಆಗೋವರೆಗೂ ನೀಟಾಗಿ ಅದನ್ನು ತಿರುಗಿಸ್ತಾನೆ ಇರಬೇಕು. ಈ ಥರ ಆದಾಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಇದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ತಳ ಎಲ್ಲ ಬಿಟ್ಕೊಂಡದ, ಒಂದು ಸ್ವಲ್ಪನೂ ತಳಕ್ಕೆ ಹತ್ತುತ್ತಾ ಇಲ್ಲ. ಇವಾಗ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಇಲ್ಲಿ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿಬಿಟ್ಟು ಮತ್ತೆ ಒಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತಳ ಚೆನ್ನಾಗಿ ಬಿಡ್ತಾ ಇರ್ತದಲ್ಲ, ಆ ಟೈಮ್ದಾಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ನ ಆಫ್ ಮಾಡಿ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡೋಣ. ಇವಾಗ ನೋಡಿ ಆರಿದೆ. ಈ ಟೈಮ್ದಾಗ ನಾನು ರುಚಿಗೆ ತಕ್ಕಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1.5 ಚಮಚ ಸಕ್ಕರೆ ಸೇರಿಸಿದ್ದೀನಿ. ಮಲೈ ಕೂಡ ಒಂದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಸೇರಿಸಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಪೂರ್ತಿ ಆರಿದ ನಂತರ ಸಕ್ಕರೆ ಹಾಕ್ಲಿಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಬೆಚ್ಚಗಿರೋ ಟೈಮ್ದಾಗೆ ಸಕ್ಕರೆ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗ್ತದ. ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತದ. ಆರಾಮಾಗಿ ಕೈಗೂ ಕೂಡ ಜಾಸ್ತಿ ಹತ್ತಲಿಕ್ಕೆ ಹೋಗೋದಿಲ್ಲ. ಮೊದಲಿಗೆ ತುಪ್ಪ ಸೇರಿಸ್ಕೊಂಡಿರ್ತೀವಲ್ಲ, ಅಷ್ಟೊಂದು ಕೈಗೆ ಹತ್ತೋದಿಲ್ಲ. ಮಲೈ ಕೂಡ ತುಪ್ಪದ ಅಂಶವನ್ನು ಬಿಡ್ತದಲ್ಲ. ಇವಾಗ ಎಲ್ಲನೂ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಂಡೆಗಳನ್ನು ತಗೊಂಡು ಅದನ್ನು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಉಂಡೆಗಳನ್ನು ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದವ ಉಂಡೆ. ಹೊರಗಡೆ ಸಿಗುತ್ತಲ್ಲ ಮಲೈ ಪೇಡ, ಅದೇ ಥರ ಟೇಸ್ಟ್ ಇರ್ತದೆ. ಇವಾಗ ಎಲ್ಲನೂ ಈ ಥರ ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಗಾರ್ನಿಷ್ಗೋಸ್ಕರ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ಪಿಸ್ತಾ, ಗೋಡಂಬಿ ಯಾವ್ದು ಇರ್ತದ ಆ ಡ್ರೈ ಫ್ರೂಟ್ಸ್ಗಳನ್ನು ಈ ಥರ ಇಟ್ಕೊಳ್ಬೋದು. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ತದ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲೇ ಮಲೈ ಪೇಡೆಯನ್ನು ಮಾಡ್ಕೊಳ್ಬೋದು ಅಂತ ಹೇಳಿ. 1-2 ಇಂಗ್ರೀಡಿಯೆಂಟ್ಸನ್ನು ಹೊರಗಡೆಯಿಂದ ತಂದು ಮನೆಯಲ್ಲಿ ಈ ಥರ ಸ್ವೀಟನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ತಡ ಮಾಡಿಬಿಡಿ, ಒಂದು ಲೈಕ್ ಕೊಡಿ. ಹಾಗೆ ಇದೇ ಥರದ ಇನ್ನಷ್ಟು ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.